ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಪರಿಶುದ್ಧನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾವು ವಂದಿಸುವಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ದೇವರು ನಮ್ಮೊಂದಿಗೆ ಏನು ಮಾತನಾಡಲಿಕ್ಕಿದ್ದಾರೆ, ಯಾವ ವಾಕ್ಯದೊಂದಿಗೆ ಅಂತ ನಾವು ನೋಡ್ಕೊಳ್ಳೋಣ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. ಈ ವಾಕ್ಯ ಅನೇಕರಿಗೆ ಗೊತ್ತಿರುತ್ತೆ. ಆ ವಾಕ್ಯ ಯಾವುದೆಂದರೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವನೆಂದು. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ದೇವರು ಬಾಗಿಲನ್ನು ತಟ್ತಾ ಇದ್ದಾನೆ. ಯಾವ ಒಂದು ಬಾಗಿಲು? ನಮ್ಮ ಹೃದಯದ ಬಾಗಿಲನ್ನು. ದೇವರಿಗೆ ಬೇಕಾಗಿರೋದು ನಮ್ಮಿಂದ ಬೆಳ್ಳಿ ಬಂಗಾರ ಬೇರೆ ಯಾವುದೂ ಅಲ್ಲ. ದೇವರು ನಮ್ಮ ಹೃದಯವನ್ನು ಕೇಳ್ತಾ ಇದ್ದಾನೆ. ದೇವರು ಆ ಒಂದು ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ ಅನ್ನೋ ಒಂದು ವಾಕ್ಯ ನಮ್ಮ ಹೃದಯಕ್ಕೆ ಕಂಪೇರ್ ಮಾಡಿ ದೇವರು ಹೇಳುವನಾಗಿದ್ದಾನೆ. ಹೃದಯವನ್ನು ದೇವರಿಗೆ ಕೊಡಬೇಕೆಂದು ದೇವರು ಆಶಿಸುತ್ತಾನೆ. ಅದೇ ರೀತಿಯಲ್ಲಿ ದೇವರು ಅನೇಕ ಒಂದು ಬಾಗಿಲುಗಳನ್ನು ನಮ್ಮ ಎದುರಿನಲ್ಲಿ ಇಟ್ಟಿದ್ದಾನೆ. ಆ ಒಂದು ಬಾಗಿಲುಗಳು ಯಾವಂದರೆ, ನಮ್ಮ ಕುಟುಂಬದ ಮುಂಭಾಗದಲ್ಲಿ ಮತ್ತು ಸೇವೆಯ ಮುಂಭಾಗದಲ್ಲಿ ಮತ್ತು ಅನೇಕ ಒಂದು ವಾಗ್ದಾನಗಳ ಒಂದು ಆಶೀರ್ವಾದಗಳ ಮತ್ತು ನಂಬಿಕೆಯ ಆಶೀರ್ವಾದಗಳ ಎಂಬ ಬಾಗಿಲುಗಳನ್ನು ಇಟ್ಟಿದ್ದಾನೆ. ಆದರೆ ನಾವು ಹೇಗೆ ಅದನ್ನು ಪಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ದೇವರು ಬಾಗಿಲಾಗಿದ್ದಾರೆ. ಮನೆಯಲ್ಲಿ ಅನೇಕ ಕೋಣೆಗಳಿರಲಾಗಿ ಆ ಕೋಣೆಗಳಿಗೆ ನಾವು ಯಾವುದ್ರ ಮೂಲಕ ಒಳಗಡೆ ಹೋಗ್ತೀವಿ ಅಂದರೆ, ಮುಖ್ಯವಾದ ಒಂದು ಮೇನ್ ಬಾಗಿಲಿಂದ ನಾವು ಒಳಗಡೆ ಹೋಗುವ ಹಾಗೆ ದೇವರು ಒಂದರ ರಾಜ್ಯಕ್ಕೆ ನಾವು ಹೋಗಬೇಕಂದ್ರೆ ದೇವರು ನಮಗೆ ಬಾಗಿಲಾಗಿದ್ದಾರೆ. ಮತ್ತು ನಾವು ಅದರೊಳಗಡೆ ಹೋದರೆ, ಆ ದೇವರ ಒಂದು ಬಾಗಿಲ ಮೂಲಕ ನಾವು ಹೋದರೆ ನಾವು ಸುರಕ್ಷಿತವಾಗಿರ್ತೇವೆ. ಮತ್ತು ನಾವು ಮೇವನ್ನು ಕಂಡುಕೊಳ್ತೇವೆ, ಹೊರಗಡೆ ಬರ್ತೇವೆ, ಒಳಗಡೆ ಹೋಗ್ತೇವೆ. ಆ ರೀತಿ ದೇವರು ನಮ್ಮನ್ನು ನಡೆಸ್ತಾನೆ. ದೇವರು ನಮಗೆ ಬಾಗಿಲಾಗಿದ್ದಾನೆ ಅಂತ ನಾವು ಮರೆತು ಹೋಗಬಾರ್ದು. ನಾನೇ ಆ ಬಾಗಿಲು ಎಂದು ಹೇಳಿದವರು ಇಲ್ಲಿ ಯೇಸು ಕ್ರಿಸ್ತನಾಗಿದ್ದಾರೆ. ಯೇಸು ಕ್ರಿಸ್ತನೇ ಆ ಒಂದು ಬಾಗಿಲಾಗಿದ್ದಾರೆ. ನಮಗೆ ದೇವರನ್ನು ನಂಬಿಕೊಳ್ಳಲು, ದೇವರಲ್ಲಿ ಜೀವಿಸಲು ದೇವರ ಬಾಗಿಲಾಗಿದ್ದಾರೆ. ಮತ್ತು ನಾವು ಪರಲೋಕಕ್ಕೆ ಹೋಗಲು ದೇವರೇ ಅಂದರೆ ಯೇಸು ಕ್ರಿಸ್ತನೇ ನಮಗೆ ಬಾಗಿಲಾಗಿದ್ದಾನೆ. ಯೇಸು ಕ್ರಿಸ್ತನು ನಾವು ಈ ಲೋಕದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ಅನೇಕರಿಗೆ ಬೇಡವಾದವನು ಆಗಿದ್ದಾನೆ ಯೇಸು ಸ್ವಾಮಿ. ಆದರೆ ಈ ಒಂದು ಪ್ರಪಂಚ ಅಂತ್ಯವಾದ ಮೇಲೆ, ನಾವು ಸತ್ತ ಮೇಲೆ ನಾವು ಎಲ್ಲೋ ಹೋಗ್ತೀವಿ ಅನ್ನೋ ನಿರೀಕ್ಷೆ ಕೂಡ ಅವರಿಗಿಲ್ಲ. ಯಾವ ದೇವರು ಸತ್ಯ ದೇವರು ಅನ್ನೋದು ಜ್ಞಾನದಿಂದ ತಿಳ್ಕೊಳ್ಳೋದು ಇಲ್ಲ. ಅವ್ರಿಗೇನು ಮಾಡಬೇಕು, ಏನೋ ಒಂದು ಅಧಿಕಾರ ನಮ್ಮದು, ನಮ್ಮ ಧರ್ಮ ನಮ್ಮ ಕೇಳಬೇಕು, ನಾವೇ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಇದ್ದಾರೆ ಜನ. ಆದರೆ ಸತ್ಯದ ಕಡೆ ಅಂದರೆ ಒಳ್ಳೆಯದು ಅವ್ರಿಗೆ ಬೇಕಾಗಿಲ್ಲ. ಅದರಲ್ಲಿ ದೇವರಿಲ್ಲವಾ, ಇದೇನಾ ದೇವರು ಅನ್ನೋ ರೀತಿಯಲ್ಲಿ ಇದ್ದಾರೆ. ಆದರೆ ನಿಜವಾಗಲೂ ನಾವು ಸತ್ಯವೇದವನ್ನು ತಿಳಿದು ಓದುವಾಗ ಎಷ್ಟೊಂದು ನಿಜಾಂಶಗಳು ನಾವು ತಿಳ್ಕೊಳ್ತೇವೆ. ಯೇಸುಸ್ವಾಮಿ ನಂಬಿದ ಮೇಲೆ ನಮ್ಮ ಒಂದು ಹಳೆಯ ಜೀವಿತವನ್ನು ನಾವು ಬಿಟ್ಟಿದ್ದೇವೆ, ಅದೇ ರೀತಿಯಲ್ಲಿ ಇದ್ದಿದೆ. ಆದರೆ ನಮ್ಮ ಜೀವಿತ ಈಗಿನ ಸ್ಥಿತಿಗಳು ಏನಾಗ್ತಾಯಿತ್ತು, ನಾವು ಈಗ ದೇವರನ್ನು ಕಂಡುಕೊಂಡಿದ್ರಿಂದಲೇ ನಾವು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೇವೆ, ದೇವರಲ್ಲಿ ಜೀವಿಸ್ತಾ ಇದ್ದೇವೆ. ದೇವರಂದರೆ ನಮಗೆ ಭಯ ಇದೆ. ಯೇಸು ಕ್ರಿಸ್ತನು ನಿಜವಾದ ದೇವರನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಯೇಸು ಸ್ವಾಮಿಗೆ ನಮ್ಮ ಹೃದಯದಲ್ಲಿ ಜಾಗ ಕೊಡಬೇಕು ಪ್ರಿಯರೇ. ಹಾಗೆ ಕೊಡುವುದಾದರೆ ಆತನು ನಿಜವಾಗ್ಲೂ ಎಷ್ಟೋ ಸಲ ಫೀಲ್ ಮಾಡಿದ್ದಾನೆ, ಮಗನೇ ಮಗಳೇ ನನಗೆ ನಿನ್ನ ಹೃದಯದಲ್ಲಿ ಸ್ಥಳ ಉಂಟೆ ದೇವ ಮಗುವೆ ಅಂತ ದೇವರು ಕೇಳುವನಾಗಿದ್ದಾನೆ. ನಿಮ್ಮ ಹೃದಯವೆಂಬ ಬಾಗಿಲನ್ನು ದೇವರಿಗೆ ತೆರೆದು ಕೊಡುವುದೇ ಆದರೆ ಖಂಡಿತ ನಮಗೆ ಒಂದು ಆಶೀರ್ವಾದದ ಬಾಗಿಲನ್ನು ದೇವರು ಸಿದ್ಧ ಮಾಡ್ತಾನೆ. ನಮ್ಮನ್ನು ತಡೆಯುವ ಎಲ್ಲ ಒಂದು ತಡೆಗಳಿಂದ ತಡೆದು ದೇವರು ನಮ್ಮನ್ನು ಸುರಕ್ಷಿತವಾಗಿ ನಡೆಸುವನಾಗಿದ್ದಾನೆ. ಹೇಗೆ ದೇವರು ಕುರಿಗಳಿಗೆ ಆತನು ಹೇಳ್ತಾನೆ, ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗಡೆ ಹೋದರೆ ಸುರಕ್ಷಿತನಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು ಅನ್ನೋ ರೀತಿಯಲ್ಲಿ ದೇವರು ನಮಗೂ ಕೂಡ ಒಂದು ಬಾಗಿಲಾಗಿದ್ದಾನೆ. ಆ ಬಾಗಿಲ ಒಳಗಡೆಯಿಂದ ಹೋಗೋರಿಗೆ ದೇವರು ಸುರಕ್ಷತೆಯನ್ನು ದೇವರು ಕೊಡ್ತಾ ಇದ್ದಾನೆ. ಮತ್ತು ನಮಗೆ ಯಾವ ಒಂದು ಭಯ ಇಲ್ದಿರಾಗಿ ದೇವರು ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಖಂಡಿತ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯಾದ ಒಂದು ಆಶೀರ್ವಾದದ ಬಾಗಿಲುಗಳನ್ನು ದೇವರು ಕೊಡಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ದೇವರಿಗೆ ನಮ್ಮ ಹೃದಯದಲ್ಲಿ ನಾವು
ಒಂದು ಬಾಗಿಲನ್ನು ತೆರೆದು ಕೊಡೋಣ. ದೇವರು ಅದ್ರ ಒಳಗಡೆ ಬರಲಿ. ದೇವರು ನಮ್ಮ ಹೃದಯದಲ್ಲಿ ಜೀವಿಸುವಾಗ ಖಂಡಿತ ಯಾವ ಮನುಷ್ಯರು ಯಾರು ಏನು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ದೇವರು ಈ ವಾಕ್ಯದ ಮೂಲಕ ಖಂಡಿತ ದೇವರು ಕಾರ್ಯ ಮಾಡಲಿ. ಮತ್ತು ಒಬ್ಬೊಬ್ರಿಗೂ ಒಂದೊಂದು ರೀತಿಯಾದ ಸಮಸ್ಯೆಗಳಿರ್ತವೆ. ಅದರಿಂದ ದೇವರು ಬಿಡಿಸಿ ದೇವರೇ ನಿಮ್ಮ ಜೀವಿತದಲ್ಲಿ ಬಾಗಿಲಾಗಿ ಬರಲಿ ಅಂತ ನಾನು ಆಶಿಸುವಳಾಗಿದ್ದೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆದ ದೇವರೇ, ಸ್ವಾಮಿ, ನೀನು ಹೇಳಿದೆ ಅಪ್ಪ, ಹೀಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವರ ಜೊತೆ ಬಂದು ಅವರ ಸಂಗಡ ಊಟ ಮಾಡುತ್ತೇನೆ ಎಂದು ಹೇಳಿದಂತೆ ಸ್ವಾಮಿ, ಕರ್ತನಾದ ದೇವರೇ, ನಿಮ್ಮ ಸ್ವರವನ್ನು ಕೇಳಿಸ್ಕೊಳ್ಳುವ ಹಾಗೆ ನಮ್ಮ ಒಬ್ಬೊಬ್ಬರಿಗೆ ನೀವು ಸಹಾಯ ಮಾಡಿರಿ. ಕರ್ತನೆ, ಅನೇಕರು ಅಸಡ್ಡೆ ಮಾಡ್ಬೋದು ದೇವರೇ. ಸ್ವಾಮಿ, ನೀನು ದೇವರಲ್ಲ ಅಂತ ಸ್ವಾಮಿ ಈಗಿನ ದಿನಗಳಲ್ಲಿ ಸ್ವಾಮಿ ಅಪ್ಪ ದೇವರೇ, ನಿನಗೆ ಮರ್ಯಾದೆ ಕೊಡದೇ ಇರ್ಬೋದು. ಆದರೆ ಅಪ್ಪ, ನಾವು ಕರ್ತನೆ ನಿನ್ನನ್ನು ನಾವು ಕರ್ತನೆ ಅಸಡ್ಡೆ ಮಾಡದೆ ಯಾವುದೇ ಕಾರಣಕ್ಕೂ ನಮ್ಮ ಹೃದಯದಲ್ಲಿ ನಿನಗೆ ಜಾಗ ಕೊಡುವ ಹಾಗೆ ನಮ್ಮ ಒಬ್ಬೊಬ್ಬರಿಗೂ ನೀವು ಸಹಾಯ ಮಾಡಿರಿ. ಕರ್ತನೆ, ಈ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸಿರಿ. ನೀವೇ ನಮಗೆ ಬಾಗಿಲಾಗಿದ್ದೀರಿ ಸರ್. ನಿನ್ನ ಬಿಟ್ಟರೆ ನಮಗೆ ಯಾವೊಂದು ಬಾಗಿಲುಗಳು ಇಲ್ಲ ಸ್ವಾಮಿ. ಅಪ್ಪ ಯೇಸು ಕ್ರಿಸ್ತನೇ, ನೀನೇ ನಮಗೆ ಅಪ್ಪ ಬಾಗಿಲಾಗಿದ್ದು ಸ್ವಾಮಿ. ನಾವು ಒಳಗಡೆ ಹೋದರೆ ಮನೆ ಒಳಗಡೆ ಹೇಗೆ ಸ್ವಾಮಿ ನಾವು ಸುರಕ್ಷಿತವಾಗಿರ್ತೇವೋ ಅದೇ ರೀತಿಯಲ್ಲಿ ಅಪ್ಪ ದೇವ ನಿನ್ನಲ್ಲಿ ನಾವು ಬಂದರೆ ಸುರಕ್ಷಿತವಾಗಿರ್ತೇವೆ ಸ್ವಾಮಿ. ನಮ್ಮನ್ನು ಕಾಯುವನು ಹಗಲು ರಾತ್ರಿ ನೀನಾಗಿದೆಯಾ ಸ್ವಾಮಿ. ಎಲ್ಲ ಕೆಡುಕನ ಕೈಗಳಿಂದ ತಪ್ಪಿಸುವ ಆತ ನೀನಾಗಿದೆಯಪ್ಪ. ನಮ್ಮ ಜೊತೆಯಲ್ಲಿ ನೀನಿರುವುದರಿಂದ ನಮಗೆ ಅಪ್ಪ ಯಾವೊಂದು ಭಯವೂ ಇರುವುದಿಲ್ಲ ಸ್ವಾಮಿ. ನಮ್ಮ ಹೃದಯದಲ್ಲಿ ಬನ್ನಿ ಅಪ್ಪ ಕರ್ತನೆ. ನಿಮ್ಮನ್ನು ಬಿಟ್ಟು ಕರ್ತನೆ ಜೀವಿಸೋ ಶಕ್ತಿ ನಮಗಿಲ್ಲ ಸ್ವಾಮಿ. ನಮ್ಮ ಒಬ್ಬೊಬ್ಬರನ್ನು ಕರ್ತನೆ ನೀವು ಕರುಣಿಸಿರಿ. ನಿನ್ನಲ್ಲಿ ಜೀವಿಸುವ ಪ್ರತಿಯೊಂದು ಮಕ್ಕಳಿಗೆ ನೀನೇ ಅಪ್ಪ ಧೈರ್ಯ ಕೊಟ್ಟು ಬಲ ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ. ಆಮೇನ್. ಥ್ಯಾಂಕ್ ಯು. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯದ ಪ್ರಕಾರ ಖಂಡಿತ ದೇವರಿಗೆ ನಿಮ್ಮ ಹೃದಯದಲ್ಲಿ ನೀವು ಯಾವಾಗಲೂ ಬಾಗಿಲನ್ನು ತೆರೆದುಕೊಡಬೇಕೆಂದು ನಾನು ಆಶಿಸುವಳಾಗಿದ್ದೇನೆ.